ಶುಭೋದಯ ಭಾವನವ್ರೆ. ಶುಭೋದಯ ಭಾವನವ್ರೆ. ಅದೇನ್ ಬಾವಾ, ಯುಗಾದಿ ಹಬ್ಬದ ಶುಭಾಶಯ ಅಂತ ಹೇಳೋದ್ ಬಿಟ್ಟು ಶುಭೋದಯ ಅಂತಿದ್ದೀರಾ? ನಾನು ಎಣ್ಣೆ ಹಾಕಿದ್ರು ಯಾವಾಗ್ಲೂ ಒಂದೇ ತರ ಮಾತಾಡ್ತೀನಿ ಶಿವರಾಜು. ಮೊದಲು ಶುಭೋದಯ ಹೇಳ್ಬೇಕು, ಆಮೇಲೆ ಶುಭಾಶಯ ಹೇಳ್ಬೇಕು. ಈಗ ನೋಡು, ಯುಗಾದಿ ಶುಭಾಶಯಗಳು ಭಾವನವ್ರೆ. ನಿಮಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಅದೇನಣ್ಣ, ತೋಟಕ್ಕೆ ಹೋಗ್ತಿದ್ದೀರಾ ಅಂದ್ರೆ ನಮ್ಮನ್ನು ಕರ್ಕೊಂಡು ಹೋಗ್ಬೋದಿತ್ತಲ್ಲಣ್ಣ. ನಾವಿಬ್ರು ಖಾಲಿನೇ ಇದ್ವಲ್ಲಣ್ಣ, ನಾವು ಬಂದು ನಿಮ್ಗೆ ಸ್ವಲ್ಪ ಸಹಾಯ ಮಾಡ್ತಿದ್ವಿ. ನೀವ್ಯಾಕೆ ಇಷ್ಟು ಕಷ್ಟಪಟ್ರಿ? ಪರವಾಗಿಲ್ಲ ಶಿವ, ನಿಮ್ಮನ್ನ ಯಾಕೆ ಸುಮ್ಮನೆ ಎಪ್ಸೋದು ಅಂತ ನಾನೇ ತಗೊಂಡು ಬಂದೆ. ಅದೆಲ್ಲ ಏನಿಲ್ಲ ಅಣ್ಣ. ನಾನಂತೂ ಸುಳ್ಳು ಹೇಳಿಲ್ಲ ಭಾವನವ್ರೆ. ನಾನು ಮಲ್ಕೊಂಡಿದ್ದೆ, ನೀವು ಕರೆದಿದ್ರೆ ಖಂಡಿತವಾಗ್ಲೂ ಬರ್ತಾ ಇದ್ದೆ. ಪರವಾಗಿಲ್ಲ ಬಿಡಿ, ನಾನು ಹೋಗಿ ತಂದಾಯ್ತಲ್ವಾ. ತೋರಣ ಕಟ್ಟೋಣ ಬನ್ನಿ. ಸರಿ, ಬನ್ನಿ ಬನ್ನಿ ಬನ್ನಿ. ಪದ್ಮಾ, ಪದ್ಮಾ, ಪಾರ್ವತಿ, ಪದ್ಮಾ. ಬೆಳಿಗ್ಗೆನೆ ಎಲ್ಲಿಗೆ ಹೋಗಿದ್ಯೋ? ಇವತ್ತು ಹಬ್ಬ ಅಲ್ವೇನಮ್ಮ, ತೋಟಕ್ಕೆ ಹೋಗಿ ತೋರಣ ಕಟ್ಟಕ್ಕೆ ಅಂತ ಮಾವಿನೆಲೆ ತಂದೆ. ಪದ್ಮಾ. ಬಂದೆ ಅಣ್ಣ. ಪದ್ಮಾ. ಪಾರ್ವತಿ, ಪದ್ಮಾ. ಅಯ್ಯೋ, ಬರ್ತಾ ಇದ್ದೀನ್ರಿ. ಯುಗಾದಿ ಹಬ್ಬದ ಶುಭಾಶಯಗಳು ಅಣ್ಣ. ಯುಗಾದಿ ಹಬ್ಬದ ಶುಭಾಶಯಗಳಮ್ಮ. ಪೂಜೆ ಶುರು ಮಾಡೋಣ ಭಾವನವ್ರೆ. ಅದಕ್ಕಿಂತ ಮುಂಚೆ ಹಬ್ಬದ ಊಟ ತಯಾರಿ ಮಾಡ್ಕೊಳ್ಳಿ. ತಗೋ ಪದ್ಮಾ, ಬೇವಿನ ಹೂವು, ಸಕ್ಕರೆ, ಬೆಲ್ಲ, ಮಾವಿನಕಾಯಿ ಎಲ್ಲ ಇದೆ. ಅದೇನ್ರಿ ಅದು, ನನ್ನ ಹತ್ರ ಒಂದು ಮಾತು ಕೂಡ ಹೇಳಿಲ್ಲ. ಬೆಳಗ್ಗೆ ಎದ್ದ ತಕ್ಷಣನೇ ತೋಟಕ್ಕೆ ಹೊರಟೋದ್ರಿ. ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಅಷ್ಟಕ್ಕೂ ರಾಜಲಕ್ಷ್ಮಿಯಲ್ಲಿ ಇನ್ನು ಎದ್ದಿದ್ದಾಳೋ ಇಲ್ವೋ, ಇಲ್ಲಿವರೆಗೂ ಕೆಳಗಡೆ ಬರಲೇ ಇಲ್ಲ. ರಾಜಲಕ್ಷ್ಮಿ ಇನ್ನೂ ಎದ್ದಿಲ್ಲ ಅಂದ್ರೇನು? ಏನ್ ಮಾಡೋದು, ಮೊದ್ಲಿನ ಹಾಗಿಲ್ಲ. ಈ ನಡುವೆ ಕಾಲೇಜಿಗೆ ಹೋಗ್ತಾಳಲ್ಲ, ಅವಳು ಆಡಿದ್ದೇ ಆಟ. ಯಾವಾಗ ಬೇಕಾದ್ರೂ ಎದ್ದೇಳ್ತಾಳೆ, ಯಾವಾಗ ಬೇಕಾದ್ರೂ ಮಲ್ಕೋತಾಳೆ. ಇದಕ್ ಮುಂಚೆ ಹೀಗಿರ್ತಿದ್ಲಾ? ಯುಗಾದಿ ಹಬ್ಬ ಅಂದ್ರೆ ಬೆಳಿಗ್ಗೆನೆ ಸಗಣಿ ಸಾರಿಸಿ ತುಳಸಿ ಕಟ್ಟೆಗೆ ಪೂಜೆ ಮಾಡ್ತಿದ್ಲು, ಆಮೇಲೆ ಹೊಸ ಬಟ್ಟೆ ಹಾಕೋತಿದ್ಲು. ಇವತ್ತಿಷ್ಟೊತ್ತಾದ್ರೂ ಎದ್ದಿಲ್ಲ. ಯಾಕೆ ಹೇಳು? ಆ ಅಮೆರಿಕ ಹುಡುಗಿ ಇದ್ದಾಳಲ್ಲ, ಅವಳ ಜೊತೆ ಆಡ್ಕೊಂಡು ಮಾತಾಡ್ಕೊಂಡು ಇಷ್ಟ ಬಂದಾಗ ಮಲ್ಕೋತಾಳೆ. ಅತ್ತೆ, ಹಾಗೆಲ್ಲ ಏನೂ ಇಲ್ಲ ಅತ್ತೆ. ಅವರಿಬ್ರು ಬೆಳಗ್ಗೆನೆ ಎದ್ದು ಹೊಸ ಬಟ್ಟೆ ಹಾಕೊಂಡು ತಯಾರಾಗಿದ್ದಾರೆ. ರಾಜಿ, ಆದ್ಯಾ,
ಬಾ ಸಾಕ್ಷಾತ್ ದೇವತೆಗಳು ಇಳಿದು ಬಂದ ಹಾಗೆ ಕಣ್ಣಿಗೆ ಹಬ್ಬದಾಗಿದ್ಯಮ್ಮ. ಮತ್ತೆ ಆ ಬಟ್ಟೆ ಹೊಲ್ದಿದ್ ಯಾರು ಹೇಳಿ? ನಮ್ ಜಾನಕಿ ಅಕ್ಕ. ಅದ್ಕೆ ಎಂತ ಮಾತು ಹೇಳಿದ್ರಿ. ನಮ್ಮ ಮನೆ ಸಂಪ್ರದಾಯ ಪ್ರಕಾರ ಒಂದು ಹೆಣ್ಣು ಮಗು ಹೇಗಿರ್ಬೇಕು ಅದನ್ನ ತೋರಿಸ್ಕೊಟ್ರಿ. ಅದ್ಕೆ ನನ್ಗೆ ಈ ಡ್ರೆಸ್ ತುಂಬಾನೇ ಇಷ್ಟ ಆಯ್ತು. ಥ್ಯಾಂಕ್ ಯು ಅಮ್ಮ. ನನ್ಗೂ ಈ ಡ್ರೆಸ್ ತುಂಬಾನೇ ಇಷ್ಟ ಆಯ್ತು. 2 ಡ್ರೆಸ್ನು ತುಂಬಾ ಚೆನ್ನಾಗಿ ಹೊಲ್ದಿದ್ಯಾ. ಈ ಬಟ್ಟೆಗಳನ್ನ ಹಾಕೊಂಡು ನೀವಿಬ್ರು ತುಂಬಾ ಸುಂದರವಾಗಿ ಕಾಣಿಸ್ತಿದ್ದೀರಾ. ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ ಇದೆ. ಚೆನ್ನಾಗೇನೋ ಕಾಣಿಸ್ತಿದ್ಯಾ. ಮೊದ್ಲು ನಿಮ್ಮ ಅಪ್ಪನ ಹತ್ರ ಆಶೀರ್ವಾದ ತಗೋ. ತುಂಬಾ ಸಂತೋಷ. ಇಬ್ರು ಚೆನ್ನಾಗಿ ಓದ್ಕೊಳ್ರಮ್ಮ. ನನ್ ಬಗ್ಗೆ ಯಾರು ಯೋಚನೆ ಮಾಡ್ತಿಲ್ಲ. ಅಲ್ಲ ಅದ್ಗೆ, ಮನೇಲಿ ರಾಜಲಕ್ಷ್ಮಿ ಆದ್ಯನ್ ಜೊತೆಗೆ ಚಾರು ಕೂಡ ಇದ್ದಾಳಲ್ಲ, ಅವಳಿಗೆ ಯಾಕೆ ಹೊಲಿ? ದೊಡ್ಡಮ್ಮ ಯಾಕೆ ಹೊಲಿಲಿಲ್ಲ ಅಂತ ನನಗೆ ಅರ್ಥ ಆಯ್ತು. ಆಹಾ, ಏನ್ ಅರ್ಥ ಆಯ್ತಮ್ಮ? ನಾನು ಅಂತ ಬಟ್ಟೆನೇನಾದ್ರೂ ಹಾಕೊಂಡ್ರೆ ನನ್ನನ್ನ ಎಲ್ರೂ ಹೊಗಳ್ತಾರೆ. ಆದ್ಯ ರಾಜಲಕ್ಷ್ಮಿ ಬಗ್ಗೆ ಯಾರು ಯೋಚಿಸೋದು ಇಲ್ಲ. ನಾನು ಅವ್ರನ್ನ ಡಾಮಿನೇಟ್ ಮಾಡ್ತೀನಿ ಅಂತ ಭಯ ಇರಬೇಕು. ಅದೇ ಅಲ್ವಾ ದೊಡ್ಡಮ್ಮ? ಸೂಪರ್ ಸೂಪರ್ ಜೋಕು. ಸೂಪರ್ 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 ಜೋ.
ಸುಮ್ಮನೆ ಇರೋಕ್ಕಾಗಲ್ವಾ ಬಾವ? ಬೇಗ ಏರ್ಪಡೆಲ್ಲ ಮಾಡಿ. ಅಷ್ಟಕ್ಕೂ ಸೀನು ಎಲ್ಲಿ ಕಾಣ್ತಾನೆ ಇಲ್ಲ. ನೀನಂದ್ರೆ ಇಷ್ಟನೇ, ಆದ್ರೆ ನೀನ್ ಅನ್ಕೊಳ್ಳೋ ಇಷ್ಟ ಅಲ್ಲ. ಆದ್ಯನ ನನ್ನ ಕೈಲಿ ಮರೆಯಕ್ಕಾಗ್ತಿಲ್ಲ. ಅವಳು ಹೇಳಿರೋ ಮಾತನ್ನು ಕೂಡ ಮರೆಯಕ್ಕಾಗ್ತಿಲ್ಲ. ನಾನಂದ್ರೆ ಇಷ್ಟ ಅಂತಾಳೆ, ಇಷ್ಟ ಇಲ್ಲ ಅಂತಾನೂ ಹೇಳ್ತಾಳೆ. ಜಗತ್ತಲ್ಲಿ ಯಾರೂ ಹೀಗಿರಲ್ಲ. ಅವಳು ನನ್ನ ಇಷ್ಟ ಪಡ್ತಾ ಇದ್ದಾಳೆ, ಆದ್ರೆ ಅದನ್ನ ಹೇಳ್ಕೊತಾ ಇಲ್ಲ. ಹೇಗೆ ಒಪ್ಸೋದು ಅಂತಾನೂ ಅರ್ಥ ಆಗ್ತಾ ಇಲ್ಲ. ನೋಡು ಸೀನು, ನಿನ್ ದಾರಿ ಬೇರೆ, ನನ್ ದಾರಿ ಬೇರೆ. ನೀನ್ ಇಂಥ ಕೆಲ್ಸಗಳನ್ನ ಮಾಡ್ತಿದ್ಯಾ ಅಂತ ಮನೆಯವ್ರಿಗೆ ಗೊತ್ತಾದ್ರೆ ಮೊದಲು ನಿಮ್ಮಮ್ಮನ ಮನ್ಸಿಗೆ ನೋವಾಗತ್ತೆ. ಒಂದ್ಸಲ ನೀನ್ ತಪ್ಪು ಮಾಡಿದ್ಯಾ ಅಂತ ಗೊತ್ತಾದ್ರೆ ನಿಮ್ಮ ಮಾವ ನಿನ್ನ ಯಾವತ್ತಿಗೂ ಕ್ಷಮಿಸಲ್ಲ. ಮಾವ, ಇವಾಗ ಈ ಚಾರು ಬೇರೆ ಬಂದ್ಲ. ಇವಾಗ ಏನ್ ಮಾಡ್ಲಿ? ನಿದ್ದೆ ಮಾಡ್ತಿರೋ ಒಂಥರ ಆಕ್ಟ್ ಮಾಡ್ತೀನಿ, ಅವಾಗ ಹೋಗ್ಬಿಡ್ತಾಳೆ. ಮಾವ, ಮಾವ, ನೀನಿನ್ನೂ ಎದ್ದೇ ಇಲ್ವಾ? ನಿನಗೋಸ್ಕರ ಹೊಸ ಬಟ್ಟೆ ತಂದಿದ್ದೀನಿ, ಸ್ನಾನ ಮಾಡ್ಕೊಂಡು ರೆಡಿ ಆಗು, ಎದ್ದೇಳು. ಮಾವ, ಮಾವ. ಇವಳು ಹೇಗೆ ಕಿರಿಚ್ತಾ ಇದ್ರೆ ಮಾವ ಬಂದ್ಬಿಡ್ತಾರೆ. ಇವಾಗ ಎದ್ದೇಳದೆ ಒಳ್ಳೇದು. ಮಾವ, ಏನ್ ಚಾರು? ಏನಾಯ್ತು ಮಾವ? ಯಾಕೆ ಇಷ್ಟೊತ್ತಾದ್ರೂ ಎದ್ದೇ ಇಲ್ಲ? ನೀನ್ ಯಾಕೆ ಬಂದೆ? ಯಾಕಷ್ಟು ಕೋಪದಲ್ಲಿದ್ಯಾ? ನಿನಗೆಲ್ಲ ಹೇಳ್ಬೇಕಾ ಚಾರು? ಮೊದ್ಲೇ ನನ್ ಮೂಡ್ ಬೇರೆ ಸರಿ ಇಲ್ಲ. ನಿನ್ ಮೂಡ್ ಸರಿ ಇಲ್ಲ ಅಂತಂದ್ರೆ ಅದನ್ನ ಸರಿ ಮಾಡಕ್ ನಾನು ಇದ್ದೀನಿ ಅಲ್ವಾ? ಅದೆಲ್ಲ ಏನ್ ಬೇಡ, ನೀನ್ ಯಾಕೆ ಬಂದೆ ಹೇಳು. ಹ್ಯಾಪಿ ಯುಗಾದಿ ಮಾವ. ಹೊರಗಡೆ ಅಮ್ಮ ಅವರೆಲ್ಲ ಇದಾರೆ, ಹೋಗಿ ಅವ್ರಿಗೇನ್ ಬೇಕಾದ್ರೂ ಹೇಳ್ಕೊ ಚಾರು, ನನಗ್ ತೊಂದರೆ ಕೊಡ್ಬೇಡಮ್ಮ. ಅದಾಗಲ್ಲ ಮಾವ, ನೀನು ನನ್ ಗಂಡ ಆಗವನು, ನಾನು ನಿನ್ ಹೆಂಡತಿ ಆಗೋಳಲ್ವಾ? ಗಂಡನ ಬಗ್ಗೆ ಯೋಚನೆ ಮಾಡ್ಲೇಬೇಕಲ್ವಾ? ನಿನಗೆ ಎಣ್ಣೆ ಸ್ನಾನ ಮಾಡಿಸಿ ನಿನಗೆ ಬಟ್ಟೆನೂ ಹಾಕಿಸ್ಬೇಕಲ್ವಾ? ಪ್ಲೀಸ್ ಚಾರು, ಬೆಳಗ್ಗೆನೆ ತೊಂದರೆ ಕೊಡ್ಬೇಡ, ಸುಮ್ನೆ ಹೋಗಿಲ್ಲಿಂದ. ನಾನು ಹೋಗಕ್ ಬಂದಿಲ್ಲ ಮಾವ, ನಿನಗೆ ಇಷ್ಟವಾಗಿರೋ ಪಿಂಕ್ ಶರ್ಟ್, ಬ್ಲೂ ಜೀನ್ಸ್ ನ ತಗೊಂಡ್ ಬಂದಿದ್ದೀನಿ. ಇಲ್ಲಿ ನೋಡು, ನೋಡು, ನೋಡಿಲಿ. ನೋಡು ಚಾರು, ನನ್ಗೆ ಯಾಕೋ ಮನ್ಸು ಸರಿ ಇಲ್ಲ. ನೀನ್ ಈ ಬಟ್ಟೆ ಎಲ್ಲ ಯಾಕೆ ತರಕ್ ಹೋದೆ? ನನಗ್ ಬಟ್ಟೆನೂ ಬೇಡ, ಏನೂ ಬೇಡ. ಈ ಹಬ್ಬ ಗಿಬ್ಬ ಎಲ್ಲ ನೀವೇ ಮಾಡ್ಕೊಳ್ಳಿ, ಹೋಗು. ನಿನ್ ಮನ್ಸು ಯಾಕೆ ಸರಿ ಇಲ್ಲ ಮಾವ? ಯಾರಾದ್ರೂ ಏನಾದ್ರೂ ಅಂದ್ರ ಹೇಳು ಮಾವ, ಹೋಗಿ ಸರಿಯಾಗಿ ವಿಚಾರಿಸ್ಕೊತೀನಿ. ಅದೆಲ್ಲ ನಿನಗೆ ಬೇಡ್ದಿರೋ ವಿಷಯ. ನೀನು ಮೊದ್ಲಿಲ್ಲಿಂದ ಹೊರಡು. ಹೋಗ್ತೀನಿ ಬಿಡು ಮಾವ, ಮೊದ್ಲು ಈ ಬಟ್ಟೆ ತಗೋ. ಬೇಡ ಅಂತ ಹೇಳ್ದೆ ಅಲ್ವಾ ಚಾರು? ಏನ್ ಮಾವ, ನೀನ್ ನೋಡಿದ್ರೆ ಬಟ್ಟೆ ಬೇಡ ಅಂತಿದ್ಯಾ, ಅಲ್ಲಿ ನೋಡಿದ್ರೆ ಆ ಆದ್ಯ ರಾಜಲಕ್ಷ್ಮಿ ತ್ರಿಪುರ ಸುಂದರಿ ಹಾಗೆ ಹೊಸ ಬಟ್ಟೆ ಹಾಕೊಂಡು ಮನೆ ತುಂಬಾ ಮೆರೀತಿದ್ದಾರೆ. ನಾವು ಕೂಡ ಬೇಗ ರೆಡಿ ಆಗೋಣ ಬಾ. ಏನೋ ಆದ್ಯ ರೆಡಿ ಆಗಿದ್ದಾಳ? ಏನ್ ಮಾವ, ಆದ್ಯನ್ ಹೆಸರು ಹೇಳ್ತಿದ್ದಾಗೇನೆ ಕಣ್ಣಲ್ಲಿ 1000 ವಾಟ್ಸ್ ಬಲ್ಬ್ ಆನ್ ಆದ ಹಾಗೆ ಇಷ್ಟೊಂದು ಸಂತೋಷ ಪಡ್ತಾ ಇದೀಯಾ? ಆದ್ಯ ಅಂದಿದ್ದಕ್ಕೆ ಅಲ್ಲ, ರಾಜಲಕ್ಷ್ಮಿ ಕೂಡ ಅಂದೆ ಅಲ್ವಾ? ನಾನು ಮತ್ತೆ ರಾಜಲಕ್ಷ್ಮಿ ಚಿಕ್ಕ ವಯಸ್ಸಿಂದಾನು ಒಟ್ಟಿಗೆ ಬೆಳ್ದಿರೋದು. ಆದ್ಯ ಬಂದ್ಮೇಲಿಂದ ಅವರಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ. ಹಬ್ಬಕ್ಕೆ ರೆಡಿ ಆಗಿದ್ದಾರೆ ಅಂದ್ಮೇಲೆ ನೋಡ್ಬೇಕಲ್ವಾ? ಸರಿ, ಮೊದ್ಲು ಈ ಬಟ್ಟೆ ತಗೋ ಮಾವ. ಬೇಡ ಚಾರು, ನಾನು ಆಮೇಲೆ ಹಾಕೋತೀನಿ. ಮಾವ, ಮಾವ ಇರು. ಚಾರು ಕರಿತಾ ಇದ್ರು ಸುಮ್ನೆ ಹೋಗ್ತಾ ಇದೆಯಲ್ಲೋ? ನೋಡಿ ಅತ್ತೆ, ಹಬ್ಬದ ದಿನ ಈ ಬಟ್ಟೆ ಬೇಡವಂತೆ, ಸ್ನಾನ ಬೇಡವಂತೆ, ಹಬ್ಬನೂ ಬೇಡವಂತೆ, ಎಲ್ಲ ನೀವೇ ಆಚರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ.
ಯಾಕೋ ಬೇಡ ಅಂತಿದ್ಯಾ? ಅವಳಷ್ಟು ಪ್ರೀತಿಯಿಂದ ಕೊಡ್ತಾ ಇದ್ರು ಬೇಡ ಅಂತ ಯಾಕೆ ಹೇಳ್ತಿದ್ಯಾ? ಮೊದಲು ಆ ಬಟ್ಟೆ ಹಾಕೋ. ಯಾಕಮ್ಮ ಟಾರ್ಚರ್ ಕೊಡ್ತಿದ್ದೀರಾ? ನನ್ ಮನ್ಸು ಸರಿ ಇಲ್ಲ ಅಂತ ಹೇಳ್ತಿದ್ದೀನಿ ತಾನೆ, ಬಿಟ್ಬಿಡಿ ನನ್ನ. ಯಾಕೋ ಸರಿ ಇಲ್ಲ ನಿನ್ ಮನ್ಸು? ಹೇಳು, ಯಾರಾದ್ರೂ ಏನಾದ್ರೂ ಹೇಳಿದ್ರಾ? ಏನಾಯ್ತು? ಏನೂ ಆಗಿಲ್ಲ ಅಮ್ಮ, ನೀವಿಬ್ರು ಸುಮ್ಮನೆ ಇಲ್ಲಿಂದ ಹೊರಡಿ. ಏನಾಯ್ತು ನಿನ್ಗೆ? ಯಾಕೋ ಹುಷಾರಿಲ್ವೇನೋ? ಹಾಗೆಲ್ಲ ಏನೂ ಇಲ್ಲ ಅಮ್ಮ. ಏನೋಪ್ಪ, ಏನಾಗ್ತಿದೆ ಅಂತ ಹೇಳಲ್ಲ. ಯಾಕೆ ಹೇಗಿದ್ಯಾ ಅಂತ ಕೇಳಿದ್ರೆ ಮಾತಾಡಲ್ಲ. ನಿನ್ ಸಮಸ್ಯೆ ಏನು ಅಂತ ಹೇಳಿದ್ರೆ ಅಲ್ವಾ ಅದಕ್ಕೆ ಪರಿಹಾರ ಹುಡ್ಕಕ್ಕಾಗೋದು. ಹೋಗ್ಲಿ, ನನಗೆ ಹೇಳಕ್ಕಾಗ್ಲಿಲ್ಲ ಅಂದ್ರು ನಿಮ್ಮಪ್ಪನ್ಗೋ ಇಲ್ಲ ನಿಮ್ಮ ಮಾವನ್ಗಾದ್ರೂ ಹೇಳೋ. ದಯವಿಟ್ಟು ಹೀಗೆಲ್ಲ ಇರ್ಬೇಡ ಕಣೋ. ಅಮ್ಮ, ನೀವ್ ಅನ್ಕೊಂಡಿರೋ ತರ ನನಗೇನು ಆಗಿಲ್ಲ ಅಮ್ಮ. ನನಗೆ ಸ್ವಲ್ಪ ಟೈಮ್ ಕೊಡಿ, ಎಲ್ಲ ಸರಿ ಹೋಗುತ್ತೆ. ಅವಾಗ ನಾನೇ ಹೇಳ್ತೀನಿ. ಕಳೆದ ವರ್ಷ ಯುಗಾದಿಲ್ ಹೇಗಿದ್ದೆ, ಇವತ್ತು ಹೇಗಿದ್ಯಾ? ಅರ್ಥ ಆಗ್ತಿದ್ಯಾ ನಿನ್ಗೆ? ಹೋಗ್ಲಿ ಬಿಡು. ಈಗ ಮೊದ್ಲು ಹೋಗಿ ಸ್ನಾನ ಮಾಡ್ಕೊಂಡು ಈ ಹೊಸ ಬಟ್ಟೆ ಹಾಕೊಂಡು ನಿಮ್ ಮಾವನ ಹತ್ರ ಆಶೀರ್ವಾದ ತಗೋ. ಅಮ್ಮ, ನನ್ನ ಸ್ವಲ್ಪ ಹೊತ್ತು ಸುಮ್ಮನೆ ಬಿಟ್ಬಿಡಿ ದಯವಿಟ್ಟು. ನೀವು ಬನ್ನಿ ಬನ್ನಿ, ಅದಲ್ಲ ಹೇಳ್ತೀನಿ ಕಣೋ. ನಾನು. ಬನ್ನಿ ಮಾವ, ಸುಮ್ಮನೆ ನನ್ ಬನ್ನಿ. ಮಾವ ಕೇಳು. ಏನಪ್ಪ ವಿಶೇಷ? ಮನೇಲಿ ಎಲ್ರು ರೆಡಿ ಆಗ್ತಿದಾರಲ್ಲ? ಇವತ್ತು ಯುಗಾದಿ ಹಬ್ಬ ಅಲ್ವಾ, ಅದಕ್ಕೆ ಎಲ್ಲ ಹಬ್ಬ ಆಚರಿಸ್ಬೇಕು. ಹೌದಾ? ಹಾ, ಸ್ವೀಟ್ ಎಲ್ಲ ಇರುತ್ತಾ ಅಪ್ಪ? ಎಲ್ಲ ಇರುತ್ತೋ. ನಿನಗೇನ್ ಬೇಕು ಅದನ್ನೆಲ್ಲ ತಗೋ. ಆಯ್ತಪ್ಪ. ಹಾಗೆ ಹೊಸ ಬಟ್ಟೆನೂ ಹಾಕೋಬೇಕು. ಹೌದಾ? ನನಗ್ ಹೊಸ ಬಟ್ಟೆ ತಂದಿದ್ದೀರಾ ಅಪ್ಪ? ನಾನ್ ತಗೊಂಬಂದಿಲ್ಲ ಬಿಟ್ಟು, ನಿಮ್ಮಮ್ಮ ತಂದಿದ್ದಾಳೆ. ಅಮ್ಮನಾ? ನಮ್ಮಮ್ಮನಾ? ಅಮ್ಮ ಚಾಕ್ಲೇಟ್ ಕಾಸು ಕೊಡಂದ್ರೆ ಕೊಡಲ್ಲ ಅಂತಾರೆ. ಅಂತದ್ರಲ್ಲಿ ನನ್ಗೋಸ್ಕರ ಹೊಸ ಬಟ್ಟೆ ತರ್ತಿದಾರ? ನಾನ್ ನಂಬಲ್ಲ ಅಪ್ಪ. ಬಿಟ್ಟು ತಂದಿದ್ದೀನ್ ಕಣೋ. ಅಮ್ಮ, ನಿಜವಾಗ್ಲೂ ನೀನು ಹೊಸ ಬಟ್ಟೆ ತಂದಿದ್ಯಾ? ಅದು ಕೂಡ ನನ್ಗೋಸ್ಕರನಾ? ಹೌದು ಕಣೋ, ಒಳ್ಳೆ ಡ್ರೆಸ್ಸು. ಹಾಕೊಂಡ್ರೆ ಶಾಕ್ ಆಗ್ಬಿಡ್ತೀಯ. ಹಾಗಾದ್ರೆ ಬೇಗ ರೆಡಿ ಮಾಡಮ್ಮ. ಬಟ್ಟೆ ಹಾಕೊಂಡ್ರೆ ಒಳ್ಳೆ ಹೀರೋ ತರ ಕಾಣಿಸ್ಬೇಕು ನಾನು. ಸೂಟ್ ತಂದ್ಯಾ ಅಮ್ಮ? ಅದಕ್ಕಿಂತ ಒಳ್ಳೆ ಬಟ್ಟೆ ತಂದಿದ್ದೀನಿ ಕಣೋ. ಹಾಗಾದ್ರೆ ಇನ್ಯಾಕಮ್ಮ ತಡ, ಬೇಗ ಕೊಡು. ಅಮ್ಮ, ಅಂಗಡಿಯವ್ರು ಯಾರು ನಿನಗ್ ಮೋಸ ಮಾಡಿದಾರಮ್ಮ? ನೋಡ್ದೆ ಯಾಕಮ್ಮ ತಂದಿದ್ಯಾ ನೀನು? ನನಗ್ ಬೇಕಾಗಿದ್ದು ಇದಲ್ಲ. ಹೋಗ್ಲಿ ಬಿಡಮ್ಮ, ನನಗ್ ತಂಗಿ ಹುಟ್ಟಿದಾಗ ಇದನ್ನ ಅವಳು ಹಾಕೋತಾಳೆ. ನನಗ್ ಬೇರೆ ತಗೊಂಬ ಅಮ್ಮ. ಅರೆ ಬಿಟ್ಟು, ನನಗ್ಯಾರು ಮೋಸ ಮಾಡ್ತಾರೆ? ನಿನ್ಗೋಸ್ಕರನೇ ತಂದಿರೋದು. ನನ್ಗೋಸ್ಕರನಾ? ಹೌದು ಕಣೋ. ನಾನೇನ್ ಹುಡ್ಗಿನ ಅಮ್ಮ? ಬಿಟ್ಟು ಅಂತ ಹೆಸರಿಟ್ಟಿದ್ಯಾ ತಾನೆ? ಅಷ್ಟ್ ಮಾತ್ರ ಬುದ್ಧಿ ಇಲ್ವಾ ಅಮ್ಮ ನಿನ್ಗೆ? ಇಲ್ಲ ಕಣೋ, ಮಗ್ಳು ಹುಟ್ಟಿದ್ರೆ ಇಂಥ ಡ್ರೆಸ್ ಹಾಕೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನ್ ಹುಟ್ಟಿದೆ, ಅದಕ್ಕೆ ಒಂದ್ಸಲ ಆದ್ರೂ ನೀನ್ ಈ ಡ್ರೆಸ್ ಅಲ್ಲಿ ನೋಡ್ಬೇಕು ಅನ್ಕೋತಿದೀನಿ ಮಗನೇ. ಇಲ್ಲೋಡಮ್ಮ, ನೀ ನನಗ್ ಬೇರೆ ಬಟ್ಟೆ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನಾನ್ ಮಾತ್ರ ಈ ಬಟ್ಟೆ ಹಾಕೊಳ್ಳಲ್ಲ. ಏನ್ ನನ್ ಜೊತೆ ಆಟ ಆಡ್ತಿದ್ಯೇನಮ್ಮ? ನನ್ಗೆ ಬಟ್ಟೆ ಬೇಡ, ನಾನು ಹಾಕೊಳ್ಳಲ್ಲ. ನನಗ್ ಬೇಡ, ನಾನು ಹಾಕೊಳ್ಳಲ್ಲ. ಬೇಡ ನನ್ಗೆ. ನನಗ್ ಬೇರೆ ಬಟ್ಟೆ ಬೇಕು, ನಾನು ಹಾಕೊಳ್ಳಲ್ಲ. ದಯವಿಟ್ಟು ನನ್ನ ಬಿಟ್ಬಿಡಿ. ನಾನು ಹಾಕೊಳ್ಳಲ್ಲ. ನನ್ಗ್ ಬೇಡ. ಬೇಡ ಅಮ್ಮ. ನನ್ ಮಾತು ಕೇಳೋ. ಬೇಡ. ನನ್ನ ಬಿಟ್ಬಿಡಿ, ನಾನು ಹಾಕೊಳ್ಳಲ್ಲ. ಏನಪ್ಪ ನೀನ್ ಕೂಡ ಇಷ್ಟೊಂದ್ ಯಾರಾದ್ರೂ ಅನ್ಯಾಯ ಮಾಡ್ತಾರ? ಇಲ್ಲ ಕಣೋ, ನಿಮ್ಮಮ್ಮ ಸಾಯಿಸ್ಬಿಡ್ತಾಳೆ ಈಗ ಬಟ್ಟೆ ಹಾಕೊಂಡಿಲ್ಲ ಅಂದ್ರೆ. ಇದೊಂದ್ಸಲ ಹಾಕೋ ಮಗನೇ. ನಾನು ಹಾಕೊಳ್ಳಲ್ಲ ಅಪ್ಪ, ನಾನು ಹಾಕೊಳ್ಳಲ್ಲ, ನಾನು ಹಾಕೊಳ್ಳಲ್ಲ. ಚೆನ್ನಾಗಿರುತ್ತೆ ಬಿಟ್ಟು, ಈ ಡ್ರೆಸ್ ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತೀಯಾ ನೋಡು. ಅಮ್ಮ, ಆ ದೇವ್ರೆ ಬಂದ್ ನನಗ್ ಹೇಳಿದ್ರು, ತಲೆ ಮೇಲೆ ತಲೆ ಬಿದ್ರು, ಭೂಕಂಪ ಆದ್ರೂ ಸರಿ, ನಾನ್ ಮಾತ್ರ ಬಟ್ಟೆ ಹಾಕೊಳ್ಳಲ್ಲ, ಹಾಕೊಳ್ಳಲ್ಲ. ಇಷ್ಟುದ್ದ ಎಲ್ಲ ಎಷ್ಟೆಲ್ಲ ಹೊಡಿಸ್ಯೋ? ಬಿಟ್ಟು ನನ್ ಮಾತ್ ಕೇಳೋ, ಬಾರೋ ಇಲ್ಲಿ. ನನ್ ಮಾತ್ ಕೇಳು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಿಟ್ಟು ಬಾರೋ. ಹಾಕೊಳ್ಳಲ್ಲ, ನಾನು ಹಾಕೊಳ್ಳಲ್ಲ.
ಮಾವಿನಕಾಯಿ ಪೀಸ್ ಮೇಲೆ ಉಪ್ಪು ಖಾರ ಹಾಕೊಂಡು ತಿನ್ಬೇಕಾ? ಓಕೆ. ಯಾಕೆ ರಾಜಲಕ್ಷ್ಮಿ ನಗ್ತಿದ್ಯಾ?